ಎಸಿನೋ ಮೊಹಮ್ಮದ್ ಸಿರಾಜ್ RCBಯಿಂದ ಹೊರಗಡೆ ಕಳುಹಿಸಲ್ಪಟ್ಟಂತ ಆಟಗಾರ. RCB ಅವರೇ ಮತ್ತೆ ಮೇ ಬಿ RTM ಮಾಡಬಹುದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದರೆ RCB ಅವರು ಮೊಹಮ್ಮದ್ ಸಿರಾಜ್ ಬೇಡವೇ ಬೇಡಪ್ಪ ನಮಗೆ ಅಂತ ಹೇಳಿ ಇಲ್ಲಿ ಬಿಟ್ಟರು. ಹಾಗಾಗಿ ಗುಜರಾತ್ ಟೈಟನ್ಸ್ 12.25 ಕೋಟಿ ರೂಪಾಯಿ ಕೊಟ್ಟು ಮೊಹಮ್ಮದ್ ಸಿರಾಜ್ ಅವರನ್ನ ಖರೀದಿ ಮಾಡಿಕೊಂಡಿದ್ದಾರೆ. ಬರೋಬ್ಬರಿ 12.25 ಕೋಟಿ ರೂಪಾಯಿ ಕೊಟ್ಟು ಮೊಹಮ್ಮದ್ ಸಿರಾಜ್ ಅವರನ್ನ ಗುಜರಾತ್ ಟೈಟನ್ಸ್ ಖರೀದಿ ಮಾಡಿದೆ. IPL ಅಂತ ಅಂದರೆ ಅದು ಮೊಹಮ್ಮದ್ ಸಿರಾಜ್ ಅವರು RCBಯಲ್ಲೇ ಹೆಚ್ಚು ಆಡಿದ್ದಾರೆ. ಮೊದಲು ಅವರು ಹೈದರಾಬಾದ್ ತಂಡದಲ್ಲಿದ್ದರು. ಅದಾದ ನಂತರ RCBಗೆ ಬರ್ತಾರೆ. ಕೊಹ್ಲಿ ಶಿಷ್ಯ ಅಂತಲೇ ಅವರು ಫೇಮಸ್. ಹಾಗಾಗಿ ಈ ಬಾರಿಯೂ ಕೂಡ RCBಗೆ ಆಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲೊಂದು ಕಡೆ ಅವ್ರನ್ನ RCB ರಿಟೈನ್ ಮಾಡಿಕೊಳ್ಳದೆ ಕೈ ಬಿಟ್ಬಿಟ್ರು. ಹಾಗಾಗಿ ಮತ್ತೆ RTM ಇದೆ. ಮೇ ಬಿ ಸಿರಾಜ್ ಅವರನ್ನ ತೆಗೆದುಕೊಳ್ತಾರೆ ಅಂತಲೇ ಅಂದ್ಕೊಳ್ಳಾಗಿತ್ತು. ಯಾಕೋ RCB ಈ ಬಾರಿ ಸಿರಾಜ್ ಅವ್ರ ಮೇಲೆ ಮನಸ್ಸಿಟ್ಟಿಲ್ಲ. ಸಿರಾಜ್ ಬೇಡವೇ ಬೇಡ, ಮತ್ತೊಬ್ಬ ಆಟಗಾರನಿಗೆ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ. ಈ ಬಾರಿ 12.25 ಕೋಟಿ ರೂಪಾಯಿ ಮೊತ್ತಕ್ಕೆ ಗುಜರಾತ್ ಟೈಟನ್ಸ್ ಮೊಹಮ್ಮದ್ ಸಿರಾಜ್ ಅವರನ್ನ ತಮ್ಮ ಒಂದು ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.